ರೈತರುಗಳಿಗೆಲ್ಲ ಒಳ್ಳೆ ಆರ್ಗ್ಯಾನಿಕ್ ಆಗಿ ಒಳ್ಳೆ ಗೊಬ್ಬರಗಳು ಕೊಡ್ತಾ ಇದೀವಿ, ಮತ್ತೆ ಎರೆಹುಳುನು ಕೊಡ್ತಾ ಇದೀವಿ, ಎರೆಜಲಾನು ಕೊಡ್ತಾ ಇದೀವಿ. ವರ್ಮಿ ವಾಶ್ ಇದು ನೋಡಿ, ಒಂದೊಂದೇ ಡ್ರಾಪ್ ಬೀಳ್ತಾ ಇರುತ್ತೆ, ಒಳ್ಳೆ ಕ್ವಾಲಿಟಿ ಇರುತ್ತೆ ಇದು. ವರ್ಮಿ ವಾಶ್ ಇಂದ ಇವರಿಗೆ ರೈತರಿಗೆ ಏನು ಉತ್ಪಾದನೆ ಆಗುತ್ತೆ ಚೆನ್ನಾಗಿ ಅಂತಂದ್ರೆ, ಹೆವಿ ಬ್ರಾಂಚಸ್ ಗಳೆಲ್ಲ ಎಲ್ಲಾ ಬೆಳೆಗಳಿಗೂ ಬ್ರಾಂಚಸ್ ಸ್ಟಾರ್ಟ್ ಆಗ್ತದೆ, ಮತ್ತೆ ಜೇನುಹುಳಗಳೆಲ್ಲ ಸ್ವರಾಗರ್ಷ ಆಗುತ್ತೆ, ಮತ್ತೆ ಈ ಇಳುವರಿಗಳೆಲ್ಲ ತುಂಬಾ ಜಾಸ್ತಿ ಆಗ್ತದೆ. ಗೊಬ್ಬರ ಎಲ್ಲ ನೋಡಿ 50 kg ಬ್ಯಾಗ್ ಬಂದು 600 ರೂಪಾಯಿ ರೇಟ್ ನಲ್ಲಿ ಇಲ್ಲ ಸ್ಪಾಟ್ ಅಲ್ಲೇ ಬಂದು ತಗೊಂಡು ಹೋಗ್ತಾರೆ. ನಾನು ಒಂದ್ 4 ಕಡೆ ವಿಚಾರಿಸ್ದೆ, ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡಿದೆ, ಒಂದ್ 4 ಕಡೆ ಕೇಳಿದೆ. ನಾನು ಒಬ್ರು ತಮ್ಮವರು ಚೆನ್ನಾಗಿರೋ ಹುಳ ಕೊಡ್ತಾರೆ ಹೋಗಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವ್ ಇಲ್ಲಿ ಹುಡಿಕೊಂಡ್ ಬಂದು ನಾವೇನೆ. ಅವರು ಪಾಪ ನಮ್ಗೆ ಎಲ್ಲಾ ತರ ಗೈಡ್ ಲೈನ್ಸ್ ಕೊಟ್ರು, ಯಾವ ತರ ನೋಡ್ಕೋಬೇಕು, ತೊಟ್ಟಿಲ್ ಯಾವ ತರ ತೇವಾಂಶ ಕಾಪಾಡಬೇಕು, ಚಿಕ್ಕದಿಂದ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು, ದೊಡ್ಡದು ಹೆಂಗ್ ಮಾಡ್ಬೋದು, ಎಲ್ಲಾ ತರ ಹೇಳ್ಕೊಟ್ಟಿದ್ದಾರೆ. ಗೊಬ್ಬರದಲ್ಲಿ ನಮ್ದು ಯಾಕೆ ಗೊಬ್ಬರ ಈ ರೇಟ್ ಎಲ್ಲ ಕೊಡ್ಕೊಂಡು ಹೋಗ್ತಾರೆ ಅಂದ್ರೆ, ಬಾಳೆ, ತೆಂಗು, ಅಕ್ಸೆ, ನುಗ್ಗೆ, ಗಿರಿಸಿಡಿಯ ಇವೆಲ್ಲ ಪೌಡರ್ ಮಾಡಿ ಇದಕ್ಕೆ ಹಾಕ್ತಿವಿ, ಮತ್ತೆ ಇಜ್ಜಲ್ ಪುಡಿ ಹಾಕ್ತಿವಿ. ಅದರಿಂದ ಜನಗಳಿಗೆ ಒಳ್ಳೆ ಕ್ವಾಲಿಟಿ ಗೊಬ್ಬರ ಸಿಗುತ್ತೆ. ಮತ್ತೆ ಈ ತರಕಾರಿಗಳೆಲ್ಲ ಮಿಕ್ಸ್ ಮಾಡ್ತೀವಿ. ನಮಸ್ಕಾರ ರೈತ ಬಂದವರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನನಗೆ ಎಲ್ಲಿದ್ದೀನಪ್ಪ ಅಂತಂದ್ರೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿಯಲ್ಲಿರುವಂತಹ ಬೆಂಡೇನಹಳ್ಳಿಯಲ್ಲಿ ಇದ್ದೀನಿ. ಇಲ್ಲಿಗೆ ಏನಕ್ಕೆ ಬಂದಿದ್ದೀನಪ್ಪ ಅಂತಂದ್ರೆ, ಈಗ ಸಾಕಷ್ಟು ಟ್ರೆಂಡ್ ಆಗ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ ಸಾವಯವ ಕೃಷಿ. ಹೌದು, ಮತ್ತೆ ಎಲ್ಲರೂ ಸಾವಯವ ಕೃಷಿಗೆ ಮರಳ್ತಾ ಇದ್ದಾರೆ. ಈ ಒಂದು ಸಾವಯವ ಕೃಷಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ಎರೆಗೊಬ್ಬರ ಆಗಿರ್ಬೋದು, ಎರೆಜಲ ಆಗಿರ್ಬೋದು, ಮತ್ತೆ ಹುಳುಗಳ ಬಗ್ಗೆ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈಗ ನಾವು ಸಿಕ್ಕಾಪಟ್ಟೆ ಕೇಳಿದೀವಿ ನಿಮ್ ಬಗ್ಗೆ. ಸೊ ಯಾರಾದ್ರೂ ಸಾವಯವ ಕೃಷಿ ಮಾಡ್ತೀನಿ ಅಂದ್ರೆ ಅವ್ರಿಗೆ ಬೇಕಾಗಿರುವಂತಹ ಒಂದು ಎರೆಜಲ ಇರ್ಬೋದು, ಎರೆ ಗೊಬ್ಬರ ಇರ್ಬೋದು, ಎರೆಹುಳುಗಳು ಉತ್ತಮ ಗುಣಮಟ್ಟದ್ದು ತಮ್ಮಲ್ಲಿ ಸಿಗುತ್ತೆ ಅಂತ ಹೇಳಿ, ಅದ್ರ ಬಗ್ಗೆ ನಮ್ಮ ಒಂದು ರೈತ ಬಾಂಧವರಿಗೆ ಮಾಹಿತಿ ತಿಳಿಸ್ಕೊಡ್ತೀರಾ? ನಮಸ್ಕಾರ. ನಾನು ತಮ್ಮಣ್ಣ ಅಂತೇಳಿ ನನ್ನ ಹೆಸರು, ಮಹಾಲಕ್ಷ್ಮಿ ಫಾರಂ ಅಂತೇಳಿ ನಂದು ಹೆಸರು. ಮತ್ತೆ ನಾನು ಸುಮಾರು 3.5-4 ವರ್ಷದಿಂದ ಈ ಎರೆಹುಳು ಘಟಕ ಮಾಡ್ಕೊಂಡಿದ್ದೀನಿ. ಇದು ರೈತರುಗಳಿಗೆಲ್ಲ ಒಳ್ಳೆ ಆರ್ಗ್ಯಾನಿಕ್ ಆಗಿ ಒಳ್ಳೆ ಗೊಬ್ಬರಗಳು ಕೊಡ್ತಾ ಇದೀವಿ, ಮತ್ತೆ ಎರೆಹುಳುನು ಕೊಡ್ತಾ ಇದೀವಿ, ಎರೆಜಲಾನು ಕೊಡ್ತಾ ಇದೀವಿ. ಇದು ಜಾಸ್ತಿ ಪರ್ಪಸ್ಗೆ ಏನಕ್ಕೆ ತಗೊಂಡು ಹೋಗ್ತಾರೆ ಜನ ನಮ್ಮ ಹತ್ರ ಬಂದು ಅಂದ್ರೆ, ಅವರು ತೊಟ್ಟಿ ಮಾಡ್ಕೊಳ್ಳೋರು ಹುಳುಗಳು ಬಂದು ತಗೊಂಡು ಹೋಗ್ತಾರೆ. ಒಳ್ಳೆ ಕ್ವಾಲಿಟಿ ಹುಳುಗಳು ಕೊಡ್ತಾ ಇದ್ದೀನಿ. ಮತ್ತೆ ಅಡಕೆ, ತೆಂಗು, ಬಾಳೆ, ಹೂವಿನ ಗಿಡಗಳು, ತರಕಾರಿ ಗಿಡಗಳು, ಮತ್ತೆ ಪ್ಲಾಂಟೇಶನ್, ಹೆವಿ ಪ್ಲಾಂಟೇಶನ್, ಹೊಸ ನ್ಯೂ ಪ್ಲಾಂಟೇಶನ್ ಮಾಡೋವಂಥವ್ರೆಲ್ಲ ನಮ್ಮ ಹತ್ರ ಬಂದು ಗೊಬ್ಬರ ತಗೊಂಡು ಹೋಗ್ತಾರೆ, ವರ್ಮಿ ವಾಶ್ ಎತ್ಕೊಂಡು ಹೋಗ್ತಾರೆ. ವರ್ಮಿ ವಾಶ್ ಅಂತೂ ತುಂಬಾ ಬೇಡಿಕೆ ಇದೆ ನಮ್ಮ ಹತ್ರ. ತುಂಬಾ ಜನ ಬಂದು ನನಗೆ CS ಪುರ, ಮತ್ತೆ ಆ ಕಡೆ ತುರುವೇಕೆರೆ, ಚನ್ನರಾಯಪಟ್ಟಣ, ಈ ಕಡೆ ಎಲ್ಲ ಹಾಸನ, ಚಾಮರಾಜನಗರ, ಟೋಟಲ್ ಎಲ್ಲ ಡಿಸ್ಟಿಕ್ ಅವರು ನಮ್ಮ ಹತ್ರ ಸಿಕ್ಕಾಬಿಟ್ಟು ಮಾಹಿತಿ ಕೇಳಿ ತಗೊಂಡು ಹೋಗ್ತಾ ಇದಾರೆ. ತುಂಬಾ ಒಳ್ಳೆ ಕ್ವಾಲಿಟಿ ವರ್ಮಿ ವಾಶ್ ಕೊಡ್ತಾ ಇದೀವಿ, ಗೊಬ್ಬರನು ಕೊಡ್ತಾ ಇದೀವಿ, ಹುಳುನು ಕೊಡ್ತಾ ಇದೀವಿ ಸರ್. ಇದು ನೋಡಿ, ಇದು ವರ್ಮಿ ವಾಶ್ ಇದು ನೋಡಿ, ಒಂದೊಂದೇ ಡ್ರಾಪ್ ಬೀಳ್ತಾ ಇರುತ್ತೆ, ಒಳ್ಳೆ ಕ್ವಾಲಿಟಿ ಇರುತ್ತೆ ಇದು. ವರ್ಮಿ ವಾಶ್ ಇಂದ ಇವರಿಗೆ ರೈತರಿಗೆ ಏನು ಉತ್ಪಾದನೆ ಆಗುತ್ತೆ ಚೆನ್ನಾಗಿ ಅಂತಂದ್ರೆ, ಹೆವಿ ಬ್ರಾಂಚಸ್ ಗಳೆಲ್ಲ ಎಲ್ಲಾ ಬೆಳೆಗಳಿಗೂ ಬ್ರಾಂಚಸ್ ಸ್ಟಾರ್ಟ್ ಆಗ್ತದೆ, ಮತ್ತೆ ಜೇನುಹುಳಗಳೆಲ್ಲ ಸ್ವರಾಗರ್ಷ ಆಗುತ್ತೆ, ಮತ್ತೆ ಈ ಇಳುವರಿಗಳೆಲ್ಲ ತುಂಬಾ ಜಾಸ್ತಿ ಆಗ್ತದೆ. 1:3-4 ಪಟ್ಟು ಜಾಸ್ತಿ ಆಗುತ್ತೆ. ಮತ್ತೆ ಅಡಕೆ ಗಿಡಗಳಿಗೆ, ಬಾಳೆಗೆಲ್ಲ ಹುಳಗಳೆಲ್ಲ ಬೇಡದೇ ಇರುವಂತ ಹುಳಗಳೆಲ್ಲ ಸಾಯೋ ಚಾನ್ಸಸ್ ಜಾಸ್ತಿ. ಒಳ್ಳೆ ಗುಣಮಟ್ಟದಿಂದ ಇಳುವರಿ ಸ್ಟಾರ್ಟ್ ಆಗ್ತದೆ ಅವ್ರಿಗೆ. ವರ್ಮಿ ವಾಶ್ ಇಂದ ಭಾರಿ ಬೆನಿಫಿಟ್ ಇದೆ ಸರ್ ರೈತರುಗಳಿಗೆ. ಸರ್, ಈಗ ಇಲ್ಲಿ ನಾವು ನೋಡ್ತಾ ಇದೀವಿ ಸೌತೆಕಾಯಿ ಮತ್ತೆ ತರಕಾರಿಗಳನ್ನೆಲ್ಲ ಹಾಕಿದ್ರ, ಏನ್ ಕಾರಣಕ್ಕೆ ಹಾಕಿದ್ರೆ ಸರ್ ಇದು? ಸರ್, ಇದು ಹುಳ ಡೆವಲಪ್ ಆಗುತ್ತೆ. ಎರೆಹುಳು ಇದರಲ್ಲಿ ಚೆನ್ನಾಗಿ ತಿನ್ನಕ್ಕೆ, ಅದಕ್ಕೆ ಆಹಾರ ಸಿಕ್ತಂಗೂ ಆಗುತ್ತೆ. ಮತ್ತೆ ಇದು ನಮ್ಗೆ ಏನಾಗ್ತದೆ, ನೀರು ಪ್ರೋಸೆಸ್ ಕಡಿಮೆ ಆಗ್ತದೆ, ಮತ್ತೆ ಎರೆಜಲ ತುಂಬಾ ಚೆನ್ನಾಗಿ ಬರುತ್ತೆ ವರ್ಮಿ ವಾಶ್. ಹುಳನು ಒಳ್ಳೆ ಡೆವಲಪ್ ಆಗುತ್ತೆ, ದಪ್ಪ ಆಗುತ್ತೆ ಹುಳಗಳು ತಿಂದು. ಮತ್ತೆ ನಮಗೆ ಗೊಬ್ಬರನು ಒಳ್ಳೆ ಕ್ವಾಲಿಟಿ ಗೊಬ್ಬರ ಬರುತ್ತೆ. ಎಲ್ಲಾ ತರದಲ್ಲೂ ನಮಗೆ ಆರ್ಗ್ಯಾನಿಕ್ ಆಗಿ ಗೊಬ್ಬರ ಸಿಗುತ್ತೆ ಜನಗಳಿಗೆ. ನೀವು ಇಲ್ಲಿ ಎರೆಹುಳು ಮತ್ತೆ ಎರೆ ಗೊಬ್ಬರ ಮತ್ತೆ ಎರೆಜಲ ತಯಾರಿಸ್ತಿದ್ರಲ್ಲ, ಅದನ್ನ ತಯಾರು ಮಾಡ್ಬೇಕು ಅಂತ ಅನ್ಸೋದಕ್ಕೆ ಏನ್ ಕಾರಣ ಸರ್? ಅದೇ ಹಿಂಗೆ ನಮ್ದು ಜಮೀನ್ ಇತ್ತಲ್ಲ ಸರ್, ಇಲ್ಲಿ ನಮ್ ತೋಟಗಳೆಲ್ಲ ಮಾಡಕ್ಕೆ ನಮ್ಗೂನು ಹೂವಿನ ಗಿಡಗಳೆಲ್ಲ ಫಸ್ಟ್ ಹೂವಿನ ಗಿಡಗಳು ಸ್ಟಾರ್ಟ್ ಮಾಡಿದ್ವಿ. ಡೆಕೋರೇಷನ್ ಗಿಡಗಳಿತ್ತು, ಮತ್ತೆ ಬಟರ್ ಫ್ರೂಟು, ತೆಂಗು, ಈ ಅಡಕೆ ಇವೆಲ್ಲ ಪ್ಲಾಂಟೇಶನ್ ನಾವು ಮಾಡುವ ಟೈಮ್ನಲ್ಲಿ ನಮಗೆ ಅಂತಾನೆ ಒಂದು 2-3 ತೊಟ್ಟಿ ಶಾಂಪಲ್ ಮಾಡ್ಕೊಂಡಿದ್ವಿ ಫಸ್ಟ್ ನಾವು. ನಮಗೆ ತೆಂಗಿನ ಸಸಿ ಎಲ್ಲ ಮಾರಾಟ ಮಾಡ್ತೀವಿ ನಾವು. ಆ ಕಸ್ಟಮರ್ಗಳು ಬರ್ಬೇಕಾದ್ರೆ ಸಣ್ಣದ ಮಟ್ಟದಲ್ಲಿ ಬಂದು ನೋಡೋರು, ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿ ಮಾಡಿ, ನಮಗೂ ಬೇಕಾಗತ್ತೆ ಗೊಬ್ಬರಗಳು ಅಂತೆಲ್ಲ ಕೇಳೋರು. ಆಮೇಲೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಮಾಡ್ಕೊಂಡೆ. ಜನಗಳು ಜಾಸ್ತಿ ಬರಕ್ ಸ್ಟಾರ್ಟ್ ಆಗಿದ್ದಾರೆ, ಹಂಗಾಗಿ ದೊಡ್ಡ ಮಟ್ಟದಲ್ಲೇ ಮಾಡ್ತಾ ಇದ್ದೀನಿ. ವ್ಯಾಪಾರಕ್ಕೆ ಅಂತೆಲ್ಲ ತುಂಬಾ ಚೆನ್ನಾಗಿ ಗೊಬ್ಬರ ಕೊಡೋದ್ರಿಂದ ಕಸ್ಟಮರ್ಸ್ ಎಲ್ಲ ಬರ್ತಾ ಇದಾರೆ, ಬಂದು ತಗೊಂಡು ಹೋಗ್ತಿದ್ದಾರೆ. ಓಕೆ ಸರ್, ಇದನ್ನ ಮಾಡೋದನ್ನ ನೀವು ಎಲ್ಲಿ ಕಲ್ತ್ರಿ ಸರ್? ಸರ್, ನಾನು ಸ್ವಲ್ಪ ಟ್ರೈನ್ ಅಪ್ ಆಗಿದೆ. ನಾನು ಡಿಪಾರ್ಟ್ಮೆಂಟ್ಗಳಲ್ಲಿ GKVK ನಲ್ಲೆಲ್ಲ ಹೋಗಿದ್ದೀನಿ, ಕೃಷಿ ಇಲಾಖೆನಲ್ಲಿ.
ಮತ್ತೆ ಎಲ್ಲ ಕಡೆ ಓಡಾಡಿದಿರಿ ಮಾಡೋಂಥವ್ರಿಗೆ ನಮ್ಮ ತರ ಮಾಡೋರು ದೊಡ್ಡವ್ರು ಮಾಡೋರು ಇರ್ತಾರಲ್ಲ ಅಂಥವ್ರ ಹತ್ರ ಎಲ್ಲ ಹೋಗಿ ಸ್ವಲ್ಪ ಟ್ರೈನ್ ಅಪ್ ಮಾಡ್ಕೊಂಡಿದೀನಿ. ಓಕೆ ಸರ್, ಈಗ ಈ ಗೊಬ್ಬರನೆಲ್ಲ ಕೊಡ್ತೀರಾ ಸರ್, ನೀವು ಮಾರಾಟ ಮಾಡ್ತೀರಾ? ಹೌದು, ಈ ಗೊಬ್ಬರ ಎಲ್ಲ ನೋಡಿ 50 kg ಬ್ಯಾಗ್ ಬಂದು 600 ರೂಪಾಯಿ ರೇಟ್ನಲ್ಲಿ ಇಲ್ಲ ಸ್ಪಾಟಲ್ಲೇ ಬಂದು ತಗೊಂಡು ಹೋಗ್ತಾರೆ. ಡೆಲಿವರಿ ಏನಾರ ಕೊಡ್ಬೇಕಂದ್ರೆ ಅದು ಒಂದು ರೇಟ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ. ಡೆಲಿವರಿ ಬೇಕು ಒಂದವ್ರಿಗೆ. ಒಳ್ಳೆ ಗುಣಮಟ್ಟದ ಗೊಬ್ಬರ ಅಂತೂ ಜನಗಳು ತಪ್ಪಿಸ್ತಾ ಇದೀವಿ. ಯಾಕೆ ಗೊಬ್ಬರ ಈ ರೇಟ್ ಎಲ್ಲ ಕೊಡ್ಕೊಂಡು ಹೋಗ್ತಾರೆ ಅಂದ್ರೆ ಬಾಳೆ, ತೆಂಗು, ಅಗಸೆ, ನುಗ್ಗೆ, ಗಿರಿಸಿಡಿಯ ಇವೆಲ್ಲ ಪೌಡರ್ ಮಾಡಿ ಇದಕ್ಕೆ ಹಾಕ್ತೀವಿ. ಮತ್ತೆ ಇಜ್ಜಿಲ್ ಪುಡಿ ಹಾಕ್ತೀವಿ, ಇಜ್ಜಿಲ್ ಪೌಡರ್ ಹಾಕ್ತೀವಿ. ಅದರಿಂದ ಜನಗಳಿಗೆ ಒಳ್ಳೆ ಕ್ವಾಲಿಟಿ ಗೊಬ್ಬರ ಸಿಗುತ್ತೆ. ಮತ್ತೆ ಈ ತರಕಾರಿಗಳೆಲ್ಲ ಮಿಕ್ಸ್ ಮಾಡ್ತೀವಿ. ಗೊಬ್ಬರ ಬಂದು ಬರೀ ಸಗಣಿ ಗೊಬ್ಬರನೇ ಒಂದೇ ಹಾಕಲ್ಲ. ಮೇಕೆಗಳು ಎಷ್ಟಿದೆ ನಮ್ಮ ಕುರಿಗಳು, ಮೇಕೆಗಳು ಇರೋದನ್ನ ಅದ್ರ ಗೊಬ್ಬರ ಎಲ್ಲ ಕಾಂಪ್ಲೀಟ್ ಇದಕ್ಕೆ ಹಾಕ್ತೀವಿ. ಒಳ್ಳೆ ಉತ್ಪನ್ನವಾದಂತ ಗೊಬ್ಬರಗಳು ಸಿಗುತ್ತೆ ನಮ್ಮ ಹತ್ರ. ಹಳೆ ಕಾಲಕ್ಕೆ ಹೋಗ್ತಿದಾರೆ ಜನ. ಮತ್ತೆ ಮೊದಲೆಲ್ಲ ಹೆಂಗೆ ಈಗ ಫರ್ಟಿಲೈಸರ್ ಎಲ್ಲ ಹಾಕಿ ಹಾಕಿ ಭೂಮಿ ತಾಕತ್ತೆಲ್ಲ ಕಳ್ಕೊಂಡಿದೆ. ಹಂಗಾಗಿ ಇವಾಗ ಮತ್ತೆ ಹಳೆ ಕಾಲಕ್ಕೇನೆ ಆರ್ಗ್ಯಾನಿಕ್ ಹೊಸದಾಗಿ ಮಾಡೋವಂಥವ್ರು ಸಿಟಿಯಲ್ಲಿರೋ ಜನಗಳೆಲ್ಲ ಆಲ್ಮೋಸ್ಟ್ ಇವಾಗ ಎರೆಹುಳ ಗೊಬ್ಬರನೇ ಲೈಕ್ ಮಾಡ್ತಾರೆ ತುಂಬಾ. ನಮ್ದು ಹೆಚ್ಚು ಕಡಿಮೆ ಈ ವರ್ಷದಲ್ಲಿ 2-3 ಬ್ಯಾಚ್. ನಾನು ಇಂಥ ತಿಂಗಳಿನಲ್ಲಿ ನಾನು ಗೊಬ್ಬರ ಹೋಗಲ್ಲ ಅಂತ ಏನು ಹೇಳಂಗಿಲ್ಲ. ಎಲ್ಲಾ ಸೀಸನ್ ಅಲ್ಲೂ ಗೊಬ್ಬರ ಹೋಗುತ್ತೆ. ಓಕೆ, ನಮ್ಗೆ ಬಲ್ಕ್ ಆಗ್ಬೇಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬೇಕಂದ್ರೆ ಕೊಡ್ತೀವಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸುನೀಲ್ ಅಂತ. ಯಾವ್ರು ಸರ್ ತಮ್ದು? ನಮ್ದು ಹುರುಳಿಗೆರೆ ಅಂತ CS ಪುರ ಹೋಬಳಿ ಬರುತ್ತೆ, ಗುಬ್ಬಿ ತಾಲೂಕು. ಸರ್ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ? ನಮ್ಗೆ ಹುಳ ಬೇಕಾಯ್ತು. ತಮ್ಮ ಹೆಸರನ್ನ ನಾನು ನಿನ್ನೆ ಕಾಲ್ ಮಾಡಿದೆ. ನಿನ್ನೆ ಕಾಲ್ ಮಾಡಿ ನಾಡಿದ್ ಬರ್ತೀನಿ ಅಂದೆ. ಹಂಗೂ ಇವತ್ತು ಬೆಳಿಗ್ಗೆ ನಾಡಿದ್ ಕಾರ್ಯ ಇರೋದ್ರಿಂದ ಏನೋ ಇವತ್ತೇ ಬೇಕು ಅಂತ ಹೇಳಿದಕ್ಕೆ ಇವತ್ತೇ ಪಾಪ ಹುಳ ಕೊಟ್ರು. ಓಕೆ ಸರ್, ಈಗ ಇವ್ರ ಹತ್ರ ಒಂದು ಎರೆಹುಳ ಸಿಗುತ್ತಂತೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ನಾನು ಒಂದ್ 4 ಕಡೆ ವಿಚಾರಿಸ್ದೆ. ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡಿದೆ. ಒಂದ್ 4 ಕಡೆ ಕೇಳಿದೆ. ನಾನು ಒಂದ್ 4 ಕಡೆ ಎಲ್ಲಾರು ಕೇಳಿ ಅವರು ಹೇಳಿದ್ರು ಹಿಂಗ್ ಈ ಜಾಗದಲ್ಲಿ ಸಿಗುತ್ತೆ, ತಮ್ಮ ಅವರು ಚೆನ್ನಾಗಿರೋ ಹುಳ ಕೊಡ್ತಾರೆ ಹೋಗಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವ್ ಇಲ್ಲಿ ಹುಡಿಕೊಂಡ್ ಬಂದು ನಾವೇನೆ. ಓಕೆ ಸರ್, ಈಗ ಅವರು ಬರೀ ಹುಳ ಕೊಟ್ಟು ಸುಮ್ನ ಬಿಟ್ರ ಅಥವಾ ಇನ್ನೇನಾದ್ರು ಅಡಿಷನಲ್ ಮಾಹಿತಿ ಏನಾದ್ರು? ಇಲ್ಲ ಸರ್, ಅವರು ಪಾಪ ನಮ್ಗೆ ಎಲ್ಲಾ ತರ ಗೈಡ್ ಲೈನ್ಸ್ ಕೊಟ್ರು. ಯಾವ ತರ ನೋಡ್ಕೋಬೇಕು, ತೊಟ್ಟಿಲ್ ಯಾವ ತರ ತೇವಾಂಶ ಕಾಪಾಡಬೇಕು, ಚಿಕ್ಕದಿಂದ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು, ದೊಡ್ಡದು ಹೆಂಗ್ ಮಾಡ್ಬೋದು, ಎಲ್ಲಾ ತರ ಹೇಳ್ಕೊಟ್ಟಿದ್ದಾರೆ. ಅವ್ರ ಹತ್ರ ಬಂದ್ರೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಸರ್. ಅದ್ರಲ್ಲೇನಿಲ್ಲ. ಹುಳ ಒಳ್ಳೆ ಕ್ವಾಲಿಟಿ ಹುಳ ಕೊಟ್ಟಿದ್ದಾರೆ ನಮ್ಗೆ. ಓಕೆ, ಇಲ್ಲಿ ಹುಳ ಎಲ್ಲ ನೋಡಿದ್ರಲ್ಲ, ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸರ್ ಅವ್ರು ಕೊಟ್ಟಿರೋ ಹುಳ. ನಾವು ಆಕ್ಚುಲಿ 10 kg ಕೇಳಿದ್ವಿ, ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ಫಿಲ್ಟರ್ ಮಾಡ್ತಿರೋ ಉದ್ದೇಶ ಸರ್? ಈ ಉದ್ದೇಶ ಏನಕ್ಕೆ ಅಂದ್ರೆ ಜನಗಳೆಲ್ಲ ಗೊಬ್ಬರ ತಗೊಂಡೋಗ್ತಾರಲ್ಲ, ಇಲ್ಲಿಂದ ನಮ್ ಎರೆಹುಳ ಗೊಬ್ಬರ ತಗೊಂಡೋಗ್ತಾರಲ್ಲ, ಇವ್ರು ಆರ್ಗ್ಯಾನಿಕ್ ಆದ್ರಿಂದ ಇದರಲ್ಲಿ ಪಾರ್ಸಲ್ಗಳ ಮೊಟ್ಟೆಗಳೆಲ್ಲ ಇರುತ್ತೆ. ಈ ಮೊಟ್ಟೆ ಮತ್ತೆ ಈ ಜಾಸ್ತಿ ಕಸ ಅದ್ರಲ್ಲೆಲ್ಲ ಇದ್ರೆ ಫಿಲ್ಟರ್ ಮಾಡ್ಕೊಡ್ಬೇಕು ಅವ್ರಿಗೆ. ಹಂಗಾಗಿ ಇದು ನೋಡಿ ಟೀ ಪೌಡರ್ ಟೈಪ್ ಇರುತ್ತದು. ಈ ಗೊಬ್ಬರದಲ್ಲಿ ಆರ್ಗ್ಯಾನಿಕ್ ಆಗಿರೋದ್ರಿಂದ ಎಲ್ಲಾ ತರದ್ದು ಉಪಯುಕ್ತ ಇದೆ ರೈತರಿಗೆ. ಗೊಬ್ಬರ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸರ್, ಯಾವ ತರ ಪ್ಯಾಕ್ ಮಾಡ್ತೀರಿ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದು ಇದೇ ಗೊಬ್ಬರ ಆರ್ಡರ್ ಇದೆ. ಈಗ ಯಾರಿಗೋ 3.5 ಟನ್ ಗೊಬ್ಬರ ಆರ್ಡರ್ ಕೊಡ್ಬೇಕು. 50 kg ಬ್ಯಾಗ್ ಬಂದು 600 rupees ಇದು. ಓಕೆ ಸರ್. ನೋಡಿ, ಅದು ಮಿಷನ್ ಅಲ್ಲೂ ಫಿಲ್ಟರ್ ಮಾಡ್ಕೊಡ್ತೀವಿ, ಮತ್ತೆ ಇಲ್ಲಿ ಮ್ಯಾನುವಲ್ ಅಲ್ಲೂ ಕೂಡ ಫಿಲ್ಟರ್ ಮಾಡ್ತೀವಿ. ಇಲ್ಲೂ ಸಹ ಫಿಲ್ಟರ್ ಮಾಡ್ತೀವಿ. ಜಾಸ್ತಿ ಆರ್ಡರ್ ಬಂದಾಗ 2 ಸೈಡ್ ಮಾಡ್ತೀವಿ. ಸರ್, ಈಗ ನಿಮ್ಮ ಹತ್ರ ಸಿಗುವಂತ ಒಂದು ಎರೆಗೊಬ್ಬರ ಆಗಿರ್ಬೋದು, ಎರೆಜೆಲ್ ಆಗಿರ್ಬೋದು, ಅಥವಾ ಎರೆಹುಳಗಳನ್ನ ನಾವು ತಗೋಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಈಗ ಸ್ಕ್ರೀನ್ ಮೇಲೆ ನಮ್ ನಂಬರ್ ಬರುತ್ತಲ್ಲ, ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಮತ್ತೆ ಅವ್ರು ಬಂದು ಬೇಕಾದ್ರೆ ಚೆಕ್ ಮಾಡಿ ತಗೋಬಹುದು. ಸರ್ ವಿಳಾಸ ಹೇಳ್ತೀರಾ? ಇದು ವಿಳಾಸ ನಂದು ಬಂದು ಬಿಂಡೇನಹಳ್ಳಿ ಅಂತೇಳಿ, ನಮ್ಮೂರು ಹುಟ್ಟೂರು, ನಾಗಮಂಗಲ ತಾಲೂಕು, ದೇವಲಾಪುರ ಹೋಬಳಿ, ಮಂಡ್ಯ ಡಿಸ್ಟಿಕ್. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ.